ಹಾಯ್ ಫ್ರೆಂಡ್ಸ್, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನವರಾತ್ರಿ ಇರೋದ್ರಿಂದ ನಾನು ವೆಂಕಟೇಶ್ವರ ಸ್ವಾಮಿದೊಂದು ಮಹಿಮೆಯನ್ನು ಹೇಳಬೇಕಂತ ಹೇಳ್ತಾ ಇದ್ದೀನಿ. ಈ ಮುಂಚೆನೂ ಒಂದೆರಡು ಹೇಳಿದ್ದೆ, ಈಗ ಮತ್ತೊಮ್ಮೆ ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ವೆಂಕಟೇಶ್ವರ ಮಹಿಮೆ ಅಂದರೆ ಅದು ಚಿಕ್ಕದಲ್ಲ, ದೊಡ್ಡದೇ ಇರುತ್ತೆ. ಆದರೂ ನಂಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ವೆಂಕಟೇಶ್ವರನ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಕಮೆಂಟ್ ಮಾಡಿ. ವೆಂಕಟೇಶ್ವರ ಮಹಿಮೆ ಯಾವ ರೀತಿ ಇತ್ತು ಅಂದರೆ, ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಎಂಬ ಹೆಗ್ಗಳಿಕೆ ತಿರುಮಲದ ಬಾಲಾಜಿ ಮಂದಿರಕ್ಕಿದೆ. ಅತಿ ಹೆಚ್ಚು ಭಕ್ತಾದಿಗಳನ್ನು ಸೆಳೆಯುವ ಸುಕ್ಷೇತ್ರವಿದು. ಬಾಲಾಜಿ ಅಥವಾ ವೆಂಕಟೇಶ್ವರನು ಮಹಾವಿಷ್ಣುವಿನ ಅವತಾರ. ತಿರುಮಲ, ತಿರುಪತಿ ಸುತ್ತಲಿರುವ 7 ಬೆಟ್ಟಗಳನ್ನು ಸಪ್ತಗಿರಿ ಎಂದು ಕರೆಯಲಾಗುತ್ತದೆ. ಈ 7 ಬೆಟ್ಟಗಳು ಶೇಷನಾಗನ 7 ಹೆಡೆಗಳು ಎಂದು ನಂಬಲಾಗುತ್ತದೆ. 7ನೇ ಬೆಟ್ಟವಾದ ವೆಂಕಟಾದ್ರಿಯಲ್ಲಿ ಶ್ರೀ ವೆಂಕಟೇಶ್ವರನ ಸನ್ನಿಧಿ ಇದೆ. 11ನೇ ಶತಮಾನದಲ್ಲಿದ್ದ ಸಂತ ರಾಮಾನುಜರು ತಿರುಪತಿಯ ಸಪ್ತಗಿರಿಯನ್ನೇರಿದಾಗ ಅಲ್ಲಿ ಭಗವಾನ್ ಶ್ರೀನಿವಾಸನು ಅವರಿಗೆ ದರ್ಶನ ನೀಡಿದ ಎಂಬ ಪ್ರತೀತಿ ಇದೆ. ಇಲ್ಲಿ ವೈಕುಂಠ ಏಕಾದಶಿ ದಿನ ಸ್ವಾಮಿಯ ದರ್ಶನ ಪಡೆದರೆ ಎಲ್ಲ ಪಾಪಗಳು ಕಳೆಯುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಅದನ್ನು ಈಗಲೂ ಕೂಡ ನಂಬ್ತಾರೆ. ಆ ನಂಬಿಕೆ ನಿಜವೂ ಇದೆ. ಅದಲ್ಲದೆ ಇಹಲೋಕ ತ್ಯಜಿಸಿದ ಬಳಿಕ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ದೈವವಾದ ವೆಂಕಟೇಶ್ವರ ವಿಷ್ಣುವಿನ ಒಂದು ಅವತಾರ. ಬಾಲಾಜಿ, ಗೋವಿಂದ ಮತ್ತು ಶ್ರೀನಿವಾಸ ವೆಂಕಟೇಶ್ವರ ಇತರ ಹೆಸರುಗಳೆಂದು ಕರೆಯಲಾಗುತ್ತದೆ. ವೆಂಕಟೇಶ್ವರನ ಹಲವಾರು ಹೆಸರುಗಳಿವೆ, ಅದರಲ್ಲಿ ಇವು ಪ್ರಮುಖವಾಗಿದ್ದವು. ಆದರೆ ಅತಿ ಹೆಚ್ಚು ಶ್ರೀಮಂತ ದೇವಾಲಯವೆಂದರೆ ತಿರುಮಲ ವೆಂಕಟೇಶ್ವರ ದೇವಾಲಯ. ತಿರುಪತಿಯ ಬಳಿ ಇರುವ ತಿರುಮಲ ಬೆಟ್ಟದ ತುದಿಯಲ್ಲಿರುವ ಈ ದೇವಸ್ಥಾನ ಒಂದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸುವ ಮತ್ತು ಭಾರತದಲ್ಲಿಯೇ ಅತಿ ಹೆಚ್ಚು ದೇಣಿಗೆಯನ್ನು ದಾನ ರೂಪದಲ್ಲಿ ಸ್ವೀಕರಿಸುವ ದೇವಾಲಯವಾಗಿದೆ. ತಿರುಪತಿ ದೇವಸ್ಥಾನಕ್ಕೆ ಈಗಲೂ ಹೆಚ್ಚಿನ ಜನ ಹೋಗ್ತಾರೆ. ಹೆಚ್ಚಿನ ಒಂದು ನಂಬಿಕೆಯಿಂದ ಅಲ್ಲಿ ಸೇವೆಯನ್ನು ಮಾಡ್ತಾರೆ. ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಪಡ್ಕೊಂಡು ಮತ್ತೆ ಅವರು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಅವರು ಪ್ರಾರಂಭಿಸ್ತಾರೆ. ವೆಂಕಟಾದ್ರಿ ಬೆಟ್ಟದ ಮೇಲೆ ಈ ದೇವಸ್ಥಾನವಿರುವ ಕಾರಣಕ್ಕೆ ಇದಕ್ಕೆ 7 ಬೆಟ್ಟಗಳ ದೇವಸ್ಥಾನ ಎಂಬ ಅನ್ವರ್ಥನಾಮವೂ ಇದು ಬಂದಿದೆ. ವೆಂಕಟೇಶ್ವರನಿಗೆ ವೆಂಕಟಾಚಲಪತಿ, ಶ್ರೀನಿವಾಸ, ಬಾಲಾಜಿ, ತಿರುಪತಿ ತಿಮ್ಮಪ್ಪ ಎಂಬ ಇತರ ಹೆಸರುಗಳು ಇವೆ. ವೆಂಕಟೇಶ್ವರನು ದೇವರ ಒಂದು ಅವತಾರವಾಗಿದ್ದು, ಈತನಲ್ಲಿ ಬೇಡಿಕೊಂಡ ಯಾವುದೇ ಹರಕೆ ಫಲಿಸದೇ ಇರುವುದಿಲ್ಲ ಎಂಬ ಕಾರಣಕ್ಕೆ ನಿತ್ಯವೂ ಲಕ್ಷಾಂತರ ಭಕ್ತರು ತಿರುಪತಿಗೆ ಆಗಮಿಸಿ ತಮ್ಮ ಶಕ್ತಿಗೆ ಅನುಸಾರ ಯಾವುದಾದರೊಂದು ಕಾಣಿಕೆಯನ್ನು ನೀಡುತ್ತಾರೆ. ಈ ಕಾಣಿಕೆಗಳ ವೈವಿಧ್ಯವು ಅಚ್ಚರಿ ಮೂಡಿಸುತ್ತೆ. ತಿರುಪತಿಯ ಬಳಿ ಇರುವ ತಿರುಮಲ ಬೆಟ್ಟದ ತುದಿಯಲ್ಲಿರುವ ಈ ದೇವಸ್ಥಾನ ಒಂದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸುವ ಮತ್ತು ಭಾರತದಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ದಾನ ರೂಪದಲ್ಲಿ ಸ್ವೀಕರಿಸುವ ದೇವಾಲಯವಾಗಿದೆ. ತಿರುಮಲ ಪ್ರದೇಶದಲ್ಲಿರುವ 7 ಬೆಟ್ಟಗಳಲ್ಲಿ ಒಂದಾದ ವೆಂಕಟಾದ್ರಿ ಬೆಟ್ಟದ ಮೇಲೆ ಈ ದೇವಸ್ಥಾನವಿರುವ ಕಾರಣಕ್ಕೆ ಇದಕ್ಕೆ 7 ಬೆಟ್ಟಗಳ ದೇವಸ್ಥಾನ ಎಂಬ ಅನ್ವರ್ಥನಾಮವು ಬಂದಿದೆ. ಪ್ರತಿ ಗುರುವಾರದಂದು ನಡೆಯುವ ನಿಜರೂಪ ದರ್ಶನಂ ಕಾರ್ಯಕ್ರಮದಲ್ಲಿ ಸ್ವಾಮಿಯ ವಿಗ್ರಹವನ್ನು ಬಿಳಿಯ ಮರದ ಕೊರಡನ್ನು ತೇದಿದ ಲೇಪನದಿಂದ ಅಲಂಕರಿಸಲಾಗುತ್ತದೆ. ಕಾರ್ಯಕ್ರಮದ ಬಳಿಕ ಒಣಗಿದ ಈ ಲೇಪನವನ್ನು ಸಿಪ್ಪೆಯಂತೆ ತೆಗೆದು ನಿವಾರಿಸಿದಾಗ ಒಳಭಾಗದಲ್ಲಿ ಲಕ್ಷ್ಮೀದೇವಿಯ ಚಿತ್ರದ ಬಿಂಬವಿರುವುದು ಗೋಚರಿಸುತ್ತದೆ ಎನ್ನುವುದು ವಿಸ್ಮಯ. ಶ್ರೀನಿವಾಸನ ಪೂರ್ತಿ ವಿಗ್ರಹ ಸಂಪೂರ್ಣವಾಗಿ ಸ್ವಯಂ ಉದ್ಭವ ಮೂರ್ತಿ. ಇದನ್ನು ಯಾರೂ ಸ್ಥಾಪನೆ ಮಾಡಿಲ್ಲ. ಹಿಂದೆ ಶ್ರೀನಿವಾಸ ಹುತ್ತದಲ್ಲಿರುವಾಗ ಸಾಕ್ಷಾತ್ ಶಿವ ಹಸುವಿನ ರೂಪದಲ್ಲಿ ಬಂದು ಹಾಲುಣಿಸುತ್ತಿರುತ್ತಾನೆ. ಹಸುವಿನ ರೂಪದಲ್ಲಿ ಬಂದು ಹಾಲುಣಿಸುತ್ತಿರುವ ರಾಜ ಚೋಳನು ಅರಮನೆಯ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದ. ದನಗಾಹಿ ಈ ಕಾಮಧೇನು ಹೆಸರಿನ ಹಸು ಹಾಲು ಕೊಡದೆ ಇದ್ದದ್ದು ಅನುಮಾನಕ್ಕೆ ಕಾರಣವಾಗಿರುತ್ತದೆ. ಒಂದು ದಿನ ಹಸುವನ್ನೇ ಮರೆಯಿಂದ ಹಿಂಬಾಲಿಸಿಕೊಂಡು ಹೋಗುತ್ತಾನೆ. ಆಗ ಕಾಮಧೇನು ಹುತ್ತದಲ್ಲಿದ್ದ ಶ್ರೀನಿವಾಸನಿಗೆ ಹಾಲು ಎರೆಯುತ್ತಿರುತ್ತಾಳೆ. ಕೋಪಗೊಂಡ ದನಗಾಹಿ ತನ್ನ ಕೊಡಲಿಯಿಂದ ಹಸುವನ್ನು ಹೊಡೆಯೋಕೆ ಮುಂದಾಗುತ್ತಾನೆ. ಆಗ ಆ ಏಟು ಶ್ರೀನಿವಾಸ ತಲೆಗೆ ಬೀಳುತ್ತದೆ. ನಂತರ ಶ್ರೀನಿವಾಸನ ಪರಮಭಕ್ತೆ ನೀಲಾದೇವಿ ತನ್ನ ಕೂದಲನ್ನೇ ಕತ್ತರಿಸಿ ಶ್ರೀನಿವಾಸನಿಗೆ ಜೋಡಿಸುತ್ತಾಳೆ.
ಆಗ ಶ್ರೀನಿವಾಸ ನೀಲಾದೇವಿಗೆ ಒಂದು ವರ ನೀಡುತ್ತಾನೆ. ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಕೊಡುವ ತಲೆ ಕೂದಲು ಮುಡಿ ನಿನ್ನ ಮೂಲಕವೇ ನನಗೆ ಅರ್ಪಣವಾಗಲಿ ಎಂದು. ಈಗಲೂ ಭಕ್ತರು ಕೊಡುವ ತಲೆಮುಡಿ ನೀಲಾದೇವಿಯ ಮೂಲಕವೇ ಪರಮಾತ್ಮನಿಗೆ ಸಮರ್ಪಣೆಯಾಗುತ್ತದೆ ಎಂಬುದು ಪುರಾಣ ಐತಿಹ್ಯ. ಹೀಗೆ ನೀಲಾದೇವಿ ಜೋಡಿಸಿದ ತಲೆ ಕೂದಲೇ ಈಗಲೂ ಪರಮಾತ್ಮನ ಹಿಂಭಾಗದ ತಲೆಯಲ್ಲಿದೆ. ದೇವಸ್ಥಾನದ ಪ್ರಾರಂಭದ ಮಹಾದ್ವಾರದ ಬಲಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಲೆಯ ಮೇಲೆ ಹೊಡೆದ ಗಾಯ ಈಗಲೂ ಇದೆ. ಆ ಕಾರಣದಿಂದಲೇ ಸ್ವಾಮಿಗೆ ತಲೆಯ ಗಂಧವನ್ನು ಹಚ್ಚುವ ಸಂಪ್ರದಾಯ ಕೂಡ ನಡೆದುಕೊಂಡು ಬಂದಿದೆ. ಇಂತಹ ಅನೇಕ ಅಚ್ಚರಿ ಸಂಗತಿಗಳು ಈ ದೇವಾಲಯದಲ್ಲಿ ಅಡಗಿದೆ. ಇದು ವೆಂಕಟೇಶ್ವರ ಸ್ವಾಮಿಯ ಮಹಿಮೆಯಾಗಿತ್ತು. ಇನ್ನು ವೆಂಕಟೇಶ್ವರ ಸ್ವಾಮಿಗೆ ಬಗ್ಗೆ ಹೇಳೋದು ತುಂಬಾ ಇದೆ, ಆದರೂ ತಿಳಿದಷ್ಟು ಹೇಳಿದ್ದೇನೆ. ಇನ್ನು ವೆಂಕಟೇಶ್ವರ ಸ್ತೋತ್ರದ ಮಹತ್ವ ಒಂದಿದೆ, ಅದನ್ನು ಕೂಡ ಹೇಳ್ತೇನೆ. ವೆಂಕಟೇಶ್ವರ ಸ್ತೋತ್ರಗಳ ಪ್ರಮುಖ ಮಹತ್ವವೆಂದರೆ ಭಗವಂತನ ಆಶೀರ್ವಾದ ಪಡೆಯುವುದು, ಮನಸ್ಸಿನ ಒತ್ತಡವನ್ನು ನಿವಾರಿಸುವುದು, ಕಷ್ಟಗಳಿಂದ ಮುಕ್ತಿ ಪಡೆಯುವುದು ಮತ್ತು ಆಧ್ಯಾತ್ಮಿಕ ಜ್ಞಾನ ಮತ್ತು ಶಕ್ತಿಯನ್ನು ಪಡೆಯುವುದು. ವೆಂಕಟೇಶ್ವರ ಸುಪ್ರಭಾತವೂ ಕೂಡ ಇದೆ. ಅದು ಭಗವಂತನ ನಿದ್ರೆಯಿಂದ ಎಬ್ಬಿಸಲು, ಮನಸ್ಸಿನಲ್ಲಿ ಶಾಂತಿ ತರಲು ಮತ್ತು ಮೋಕ್ಷದ ಕಡೆಗೆ ಹೋಗಲು ಸಹಾಯ ಮಾಡುತ್ತದೆ. ಇನ್ನು ವೆಂಕಟೇಶ್ವರ ಸ್ತೋತ್ರ ಮಹತ್ವ ಅಂದರೆ ಆಶೀರ್ವಾದ ಮತ್ತು ಶಕ್ತಿ. ಸ್ತೋತ್ರಗಳನ್ನು ಪಠಿಸುವುದರಿಂದ ಭಗವಾನ್ ವೆಂಕಟೇಶ್ವರನ ಆಶೀರ್ವಾದ ಲಭಿಸುತ್ತೆ. ಇದು ಪರಮಶಕ್ತಿ ಮತ್ತು ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮಾನಸಿಕ ಶಾಂತಿಯೂ ಕೂಡ ಸಿಗುತ್ತದೆ. ವೆಂಕಟೇಶ್ವರನ ಪೂಜೆ ಮತ್ತು ಸ್ತೋತ್ರ ಪಠಣವು ಮನಸ್ಸಲ್ಲಿದ್ದ ಒತ್ತಡವನ್ನು ನಿವಾರಿಸಿ ಶಾಂತಿಯನ್ನು ತರುತ್ತದೆ, ಕಷ್ಟಗಳಿಂದ ಮುಕ್ತಿಯನ್ನು ಕೊಡುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳಿಂದ ಮುಕ್ತಿ ಪಡೆಯಲು ಈ ಸ್ತೋತ್ರಗಳು ಸಹಾಯಕವಾಗಿದೆ ಎಂದು ನಂಬಲಾಗುತ್ತದೆ. ಇದು ನಿಜ ಕೂಡ. ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಈ ಸ್ತೋತ್ರಗಳನ್ನು ಪಠಿಸುವುದರಿಂದ ಸಿಗುತ್ತದೆ. ಸ್ತೋತ್ರಗಳನ್ನು ಪಠಿಸುವ ಮೂಲಕ ಮೋಕ್ಷದ ಕಡೆಗೆ ಸಾಗಲು ಸಹಾಯವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸುತ್ತದೆ. ಇನ್ನು ಶ್ರೀ ವೆಂಕಟೇಶ್ವರ ಸುಪ್ರಭಾತಂ, ಇದು ಕೂಡ ಒಂದು ಪ್ರಸಿದ್ಧವಾದಂಥ ಒಂದು ವಿಷಯ. ಶ್ರೀ ವೆಂಕಟೇಶ್ವರ ಸುಪ್ರಭಾತಂ ಇದನ್ನು ಪ್ರತಿ ಮನೆಯಲ್ಲೂ ಕೂಡ ಮುಂಜಾನೆ 5 ಗಂಟೆಗೆ ಹಚ್ತಾರೆ, ಇದನ್ನು ಕೇಳ್ತಾರೆ. ಇದು ಕೂಡ ಒಂದು ಪವಿತ್ರ ಆಚರಣೆ. ತಿರುಮಲದ ದೇವಸ್ಥಾನದಲ್ಲಿ ಗರ್ಭಗುಡಿಯೊಳಗಿನ ಸಾಯನ ಮಂಟಪದಲ್ಲಿ ವೆಂಕಟೇಶ್ವರನಿಗೆ ಮುಂಜಾನೆ ಮಾಡುವ ಮೊದಲ ಸೇವೆ ಇದೇ ಆಗಿದೆ. ಭಗವಂತನನ್ನು ಅವನ ದಿವ್ಯ ನಿದ್ರೆಯಿಂದ ಎಬ್ಬಿಸುವುದು ಮತ್ತು ಜಾಗೃತಗೊಳಿಸುವುದು ಇದರ ಉದ್ದೇಶವಾಗಿದೆ. ಇದೇ ಸಂದರ್ಭದಲ್ಲಿ ವೆಂಕಟೇಶ್ವರ ಸ್ತೋತ್ರಂ ಇದನ್ನು ಹೇಳ್ತೀನಿ. ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮ ಮತ್ತು ನಾರದರ ಸಂವಾದದ ನಡುವೆ ಬರುವ ವೆಂಕಟಗಿರಿ ಮಹಾತ್ಮೆ ಅಂತ ಕೂಡ ಹೇಳ್ತಾರೆ. ಅತಃ ಶ್ರೀ ವೆಂಕಟೇಶ ಸ್ತೋತ್ರಂ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ ಶಂಕರಶ್ನೋ ನಿರುದ್ಧಚ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಿಶ್ಚೈವ ನಾರಾಯಣ ಅಧೋಕ್ಷಜಃ ಶ್ರೀಧರ ಪುಂಡರೀಕಾಕ್ಷಃ ಸರ್ವದೇವಸುತೋ ಹರಿ ಶ್ರೀನರಸಿಂಹೋ ಮಹಾಸಿಂಹ ಸೂತ್ರಾಕಾರಃ ಪುರಾತನ ರಮಾನಾಥೋ ಮಹಿರ್ಭರ್ತಃ ಭೂಧರ ಪುರುಷೋತ್ತಮ ಚೋಲಪುತ್ರ ಪ್ರಿಯಾಶಾಂತೋ ಬ್ರಹ್ಮಾದೀನಾಂ ವರಪ್ರದಃ ಶ್ರೀನಿಧಿ ಸರ್ವಭೂತಾನಾಂ ಭೈಕರದ ಭಯನಾಶನಃ ಶ್ರೀರಾಮೋ ರಾಮಭದ್ರಶ್ಚ ಬಹುಬಂಧೇಖ ಮೋಚಕ ಭೂತಾವಾಸೋ ಗಿರಾವಾಸಃ ಶ್ರೀನಿವಾಸಃ ಶ್ರೀಪತಿ ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕ ಸರ್ವದೇವಕ ಶರಣಂ ಸರ್ವದೇವಕ ದೇವತಂ ಸಮಸ್ತದೇವಕವಚಂ ಸರ್ವದೇಕ ಶಿಖಾಮಣಿ ಇತೀದಂ ಕೀರ್ತಿದಂ ಯಸ್ಯ ವಿಷ್ಣುರಮಿತೇಚಸ ತ್ರಿಕಾಲೇ ಪಟೇ ನಿತ್ಯಂ ಪಾಪಂ ತಸ್ತಿನ ವಿದ್ಯತೆ ರಾಜದ್ವಾರೆ ಪಟೇದ್ಘೋರೆ ಸಂಗ್ರಾಮೇ ರೂಪಸಂಕಟೆ ಭೂತಸರ್ಪಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಅಪುತ್ರೋ ಲಭತೆ ಪುತ್ರಾನ್ ನಿರ್ಧನೋ ಧನವಾನ್ ಭವೇತ್ ರೋಗಾರ್ಥೋ ಮುಚ್ಚೇತ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಯದ್ಯದಿಷ್ಟತಂ ಲೋಕೆ ತತ್ತತ್ ಪ್ರಾಮ್ನೋತ ಸಂಶಯ ಐಶ್ವರ್ಯಂ ರಾಜಸನ್ಮಾನಂ ಭಕ್ತಿಮುಕ್ತಿಫಲಪ್ರದಂ ವಿಷ್ಣುರ್ಲೋಕೈಕ ಸೋಪಾನಂ ಸರ್ವದುಃಖೈಕನಾಶನಂ ಸರ್ವೇಷಾಂ ಪ್ರದಂ ನೃಣಾಂ ಸರ್ವಮಂಗಲಕಾರಕಂ ಮಾಯಾವಿ ಪರಮಾನಂದಂ ತ್ಯಕ್ತ್ಯಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿತೀರೆ ರಮಾಯ ಸಮೋತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶೋ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ
ಏತನ್ ಸತ್ಯವಾಕ್ಯಂ ಸರ್ವಾರ್ಥಂ ಸಾಧ್ಯಾಮ್ಯಹಂ ಇತಿ ಬ್ರಹ್ಮಾಂಡಪುರಾಣೆ ಬ್ರಹ್ಮನಾರದ ಸಂವಾದೆ ಶ್ರೀ ವೆಂಕಟಗಿರಿ ಮಹಾತ್ಮೆ ಶ್ರೀ ವೆಂಕಟೇಶ ಸ್ತೋತ್ರಂ. ಇದು ವೆಂಕಟೇಶ್ವರ ಸ್ವಾಮಿ ಸ್ತೋತ್ರವಾಗಿತ್ತು. ಇದನ್ನು ಪ್ರತಿನಿತ್ಯ ಪಠಿಸಿದರೆ ಭಗವಂತನ ಅನುಗ್ರಹ ಖಂಡಿತ ಸಿಗುತ್ತದೆ. ಈ ನವರಾತ್ರಿಯ ಸಮಯದಲ್ಲಿ ವೆಂಕಟೇಶನ ಸ್ಮರಣೆಯಲ್ಲಿ ಈ ಸ್ತೋತ್ರವನ್ನು ಪಠಿಸ್ತಾರೆ. ಅವನ ಕಥೆಯ ಮಹಿಮೆಯನ್ನು ಕೇಳ್ತಾರೆ. ಇದನ್ನು ನನಗೆ ತಿಳಿದಷ್ಟು ನಾನು ಹೇಳಿದ್ದೇನೆ. ಈ ಒಂದು ವಿಡಿಯೋನ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನವರಾತ್ರಿಯಲ್ಲಿ ಎಲ್ಲರಿಗೂ ಶುಭವಾಗಲಿ. ನವರಾತ್ರಿಯ ಶುಭಾಶಯಗಳು. ಧನ್ಯವಾದಗಳು.